ನೋಡಿ ಇವಾಗ ಟಿಫನ್ ಆಯಿತು. ಇವಾಗ ನನ್ನ ಕಿರೀಟ ನೋಡಿದ್ದೀರಾ? ಇದೇ ನನ್ನ ಕಿರೀಟ. ಕುತ್ಕೋ, ಅದೊಂದು ಎತ್ಕೋ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ನನ್ನ ರಾಯರ ದಿನ. ನೋಡಿ, ಇದು ಬೆಳಿಗ್ಗೆ 5:30 ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಮನೆ ಹತ್ರ ಟಿಫನ್ ಆಯಿತು. ಇವಾಗ ನನ್ನ ಮಗ ಸ್ಕೂಲ್ ಹತ್ರ ಬಿಟ್ಟು ಬರಬೇಕು. ನೋಡ್ರಿ, ಆವಾಗಲೇ 8:10 ಆಗಿದೆ, ಇನ್ನೂ ರೆಡಿ ಆಗಿಲ್ಲ ನಮ್ಮ ಮನೆಯಲ್ಲಿ. ಈಗ ಸ್ಕೂಲ್ ಹತ್ರ ಬಿಟ್ಟು ಬಂದು ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ಕಿರೀಟ ನೋಡಿದ್ದೀರಾ? ಇದೇ ನನ್ನ ಕಿರೀಟ. ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ನನ್ನ ಮಗ ಸ್ಕೂಲ್ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. ಅವನು ಹೋದ. ಮಗನ್ನ ಬಿಟ್ಟು ಬಂದೆ. ನಮ್ಮ ಸ್ಟೆಪ್ಸ್ ಅಷ್ಟಕ್ಕೆ ಒಂದು ಜನ್ಮ ಬೇಕನ್ಸುತ್ತೆ. ತಿರುಪತಿ ತಿಮ್ಮಪ್ಪನ ಬೆಟ್ಟ ಎಕ್ದಂಗೆ ಇರುತ್ತೆ ನಮ್ಮ ಮನೆ. ಸ್ಟೆಪ್ಸ್ ಅಷ್ಟಕ್ಕೆ ಸಾಕಾಗೋಯ್ತು. ಬಂದೆ, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಈಗಲೇ ಲೇಟಾಗಿ ಹೋಗಿದೆ, 8:45 ಆಗೋಗಿತ್ತು. ಬೇಗ ಪಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು, ಈ ಮಿಷಿನ್ ನೋಡ್ರಿ, ಒಂದು ಟೈಮಲ್ಲಿ ನಾವು ಫೇಮಸ್ ಟೈಲರ್ ಆಗೋಗಿದ್ರಿ, ದಬ್ಬಾಕಿದ್ರಿ ಟೈಲರ್ ಮಾಡಿ. ಈಗ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಏನೋ ಒಂದು ಮಾಡ್ತಾ ಇದ್ದೀನಿ. ಓಕೆ, ಒಂದು ತಕ್ಕ ಮಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಈ ಮೋಟ್ರೆಲ್ಲ ಇದೆಲ್ಲ ಕಾಲಲ್ಲಿ ತುಳಿದ್ರೆ ನಾವು ಕೈಯಲ್ಲಿ ತುಳಿಯೋ ಟ್ಯಾಲೆಂಟೆಡ್ಗಳು. ಅದರಿಂದ ಈ ಥರ ಇದೆ. ಹೊಲಿಬೇಕು ಇದನ್ನು. ಎಲ್ಲ ಸ್ನಾನ ಎಲ್ಲ ಮುಗೀತು, ಕ್ಲೀನ್ ಮಾಡಿ ಬಂದೆ. ಈಗ ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು. ಗುರುವಾರ ಹೇಳ್ಬೇಕಾದ್ರೆ ಬುಧವಾರನೇ ತೊಳಿತೀನಿ. ನಿನ್ನೆ ಹೊಸ ವರ್ಷ ಆಗೋದ್ರಿಂದ ನಮ್ಮಲ್ಲಿ ನಾನ್ ವೆಜ್ ಮಾಡಿದ್ದೆ ನೈಟು, ಅದರಿಂದ ನಾನು ತೊಳೆಯೋಕ್ಕಾಗಿಲ್ಲ. ಇವತ್ತೆಲ್ಲ ತೊಳೆದು ನಾನು ಬೆಳ್ಳಿ ಸಾಮಾನು ಇಕ್ಕಿಲ್ಲ ಫ್ರೆಂಡ್ಸ್. ಎಲ್ಲ ತಾಮ್ರ ಹಿತ್ತಾಳಿನೇ ಅನ್ಸುತ್ತೆ, ತಾಮ್ರ ಇಲ್ಲ ಹಿತ್ತಾಳಿನೇ. ಎಲ್ಲ ನೀಟಾಗಿ ಪಿತಾಂಬರ ಪೌಡ್ರು, ಹುಣ್ಸೆಹಣ್ಣು ಹಾಕಿ ತೊಳೆದೆ. ಈ ಗಣೇಶ ಬಂದು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಗಣೇಶ ದೇವಸ್ಥಾನದಲ್ಲಿ ತೊಗೊಂಡು ತುಂಬ ಮುದ್ದಾಗಿದೆ, ನನಗಂತೂ ಇಷ್ಟ ಆಯಿತು. ಇನ್ನೊಂದು ಗಣೇಶ ಬಂದು ಎಕ್ಕದ ಗಿಡ ಗಣೇಶ, ಅದು ರಾಯರ ಮಠದಲ್ಲಿ ತೊಗೊಂಡಿದ್ದು. ನನಗಂತೂ ಫೇವ್ರೆಟ್ ಅಂದರೆ ಫೇವ್ರೆಟ್ ಅದು. ಆಯಿತು, ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲ ಕೆಲಸ ಮುಗೀತು, ದೇವ್ರ ಪೂಜೆನೂ ಆಯಿತು. 10:30 ಆಯಿತು. ಇವಾಗ ಬೇಗ ಹೋಗಿ ಬಂದು ರಾಯರ ಬಂದ್ವಿ. ಇಲ್ಲಿ ಗಣೇಶ ದೇವಸ್ಥಾನದ ಹತ್ರ ಪಕ್ಕದಲ್ಲೇ ರಾತ್ರಿ ಅಯ್ಯಪ್ಪ ಸ್ವಾಮಿದು ಭಜನೆ ಆಗಿತ್ತಂತೆ. ಪೂಜಾರಿ ಹೇಳಿದ್ರು ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ ಅಂತ. ಆಗ ಅಲ್ಲಿ ಇದು ಕೋತಿ ಕೂತಿತ್ತು. ಎಷ್ಟು ಚೆನ್ನಾಗಿ ಕಳ್ಳೆಪುರಿ ತಿಂತಾಯಿದೆ ಅಂದರೆ ಒಂದು ಚೂರು ಭಯ ಇಲ್ಲ. ವಿಡಿಯೋ ಮಾಡ್ತಾಯಿದ್ದೆ, ಆರಾಮಾಗಿ ಕೂತು. ಅಲ್ಲಿಂದ ಮುಗಿಸ್ಕೊಂಡು ಶಿವನ ದರ್ಶನ ಮಾಡಿಕೊಂಡು ರಾಯರ ಹತ್ರ ಬಂದ್ವಿ. ರಾಯರ ಹತ್ರ ಅಂತ ಇವತ್ತೇನೋ ಗೊತ್ತಿಲ್ಲ, ವಿಶೇಷ ಅಲಂಕಾರ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಂದರೆ 2 ಕಣ್ಣು ಸಾಲದು ನೋಡೋಕ್ಕೆ. ಎಲ್ಲ ಒಂದು ಪ್ರದಕ್ಷಿಣೆ ಹಾಕಿ ಅಕ್ಷತೆ ಕಾಳು ಕೊಟ್ಟರು. ಇಲ್ಲಿ ರಾಯರ ರಥ ಇರುತ್ತೆ, ನೈಟ್ ಹೊತ್ತು ಮಾತ್ರ ರಥ ತೇರನ್ನು ಎಳಿತಾರೆ. ಅಲ್ಲಿ ಗೊತ್ತಲ್ವ, ಇಲ್ಲಿ ರಾಯರ ಮಠದಲ್ಲಿ ಕೆಲವು ವಸ್ತುಗಳು ಇಕ್ಕಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ. ಹೋದಾಗೆಲ್ಲ ನನ್ನ ಮಗ ಏನೋ ಖಡ್ಗ ತಾಮ್ರದ್ದೇನೋ ಖಡ್ಗ ಬೇಕು ಅಂತ ಅದನ್ನು ಹುಡುಕ್ತಾ ಇದ್ದೆ, ಸಿಕ್ಕಿಲ್ಲ. ಆಮೇಲೆ ತುಳಸಿ ಮಾಲೆ ಅದು ಹೇಳಿದ್ದೀನಿ, ಬರುತ್ತೆ ಅಂತ ಹೇಳಿದ್ದಾರೆ. ಅವ್ರು ಇದ್ದಾಗ ಕೊಡ್ತಾರೆ, ಇಲ್ಲಾಂದರೆ ಸಣ್ಣದಿತ್ತು, ಅದು ನನಗಿಷ್ಟ ಆಗಿಲ್ಲ. ದೊಡ್ಡದು ಬೇಕು ಅಂದ, ಮತ್ತೆ ತೊಗೊಂಡು ಬಂದ್ವಿ. ಹಂಗೆ ಬರ್ತಾ ನನ್ನ ಮಗ ಬಾಯಿ ಇಲ್ದಿದ್ರೆ ಕೇಕ್ ಕೇಳಿದೆ, ಹನಿ ಕೇಕ್ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ನನಗಿಷ್ಟ. ಹನಿ ಕೇಕ್ ತೊಗೊಂಡು ಮನೆ ಕರಡೆ ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.